ಕಷ್ಟ ಅಲ್ಲ ನಾನು ಹೇಳೋದು. ಅವ್ರದ್ದು ಕಷ್ಟ ಇಲ್ಲ, ತುಂಬಾ ಈಸಿ ಅಲ್ಲ. ಕಷ್ಟ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕಷ್ಟ ಅನ್ನೋದು ಬರ್ತದೆ, ಇಲ್ಲ ಅಂತಲ್ಲ. ಆ ಕಷ್ಟದ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿ ಮತ್ತೆ ರಾಜ್ಯದ ಷೇರು ಬುದ್ಧಿನೂ ಅದರ ಅವಕಾಶಗಳಿದೆ. ಇವತ್ತು ಅಂಗೈ ಹುಣ್ಣಿಗೆ ಕಾಣಿ ತಗೊಂಡ್ ನೋಡ್ಬೇಕಾದಿಲ್ಲ. ಇವತ್ತು ನಮ್ಮ ಸಂಖ್ಯೆ ಏನು, ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಯಾರ್ಯಾರು ನಮ್ಮ ಹಿಂದೆ ಬಂದು ಅವ್ರಿಗೆ ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ, ಅವ್ರಿಗೂ ನ್ಯಾಯ ಕೊಡ್ಬೇಕಾದ ಧರ್ಮ ಇದೆ. ಅದ್ರ ಜೊತೆಗೆ ಅಲ್ಲ ಏನಿಲ್ಲದೆ 3.25 ವರ್ಷ ಸುಮ್ನೆ ಇರ್ಬೇಕಾಯ್ತಲ್ಲ ನಾವು. ಈಗ ಕಾಂಗ್ರೆಸ್ ಜೆಡಿಎಸ್ ಅವರು ಅಧಿಕಾರ ಮಾಡ್ಕೊಂಡು 3 ವರ್ಷ ಅವರೇ ಅಲ್ಲ ಅಧಿಕಾರಕ್ಕಾಗಲ್ಲ, ರಾಜ್ಯದ ಅಭಿವೃದ್ಧಿಗಾಗಿ. ಈಗ ಅವ್ರು ಬಿಟ್ಟು ಬಂದಂತವ್ರು 17 ಜನನು ಅವ್ರು ಹೇಳಿದ್ರು ನಾವು ರಾಜಕೀಯ ಸನ್ಯಾಸ ತಗೋಬೇಕಾದ್ರೆ ತಗೋತೇವೆ, ಆದ್ರೆ ಈ ಸರ್ಕಾರ ಇರಬಾರ್ದು ಅನ್ನೋದಕ್ಕೆ ಕಾರಣ ತೋರಿಸಿದ್ರು. ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಸಮನ್ವಯ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಜೊತೆಗೆ ಅವೆಲ್ಲಾ ವಿಚಾರಗಳನ್ನ ಅವರೇ ಓಪನ್ ಆಗಿ ಹೇಳಿದ್ದಾರೆ. ನಾವೇನು ಕಾಂಗ್ರೆಸ್ ಬಿಜೆಪಿಗೆ ಬೆಂಬಲಿಸಬೇಕಂತ ಬರ್ತಾ ಇಲ್ಲ, ಆದ್ರೆ ಈ ಸರ್ಕಾರ ಸರಿಯಾದ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ರೇವಣ್ಣ ಅವ್ರ ಬಗ್ಗೆ ಬಹಳ ಆರೋಪಗಳನ್ನು ಮಾಡಿದ್ರು. ರೇವಣ್ಣ ಅವರೇ ಈ ಸರ್ಕಾರ ಬೀಳೋದಕ್ಕೆ ಮೇಜರ್ ಮಾಡ್ತಾ ಇರ್ತಕ್ಕಂಥದ್ದು ಅದೊಂದು ತಾತ್ಕಾಲಿಕ, 1 ದಿನ 2 ದಿನ ಅಲ್ಲಿ ಸರಿ ಹೋಗ್ತಾ ಇತ್ತು. ಆದ್ರೆ ಅಲ್ಲಿ ಕಳ್ಸಿಕೊಟ್ಟಂತ 17 ಜನದಲ್ಲಿ 15 ಜನ 14 ಜನ ಯಾರಿದ್ರು ಅವರೆಲ್ಲ ಸಿದ್ದರಾಮಯ್ಯನವರ ಶಿಷ್ಯರು. ಸಿದ್ದರಾಮಯ್ಯನವರು ಅದನ್ನ ಕಲ್ಸಿದ್ದು ಅವ್ರ ಮನೆಯಲ್ಲೇ ಉಳುಕಿದ್ರಿಂದ ದೊಡ್ಡ ಡೈನಾಮಿಕ್ ಇಟ್ಟವರೇ ಸಿದ್ದರಾಮಯ್ಯನವರು. ಪ್ರಶ್ನೆ ಬರಲ್ಲ. ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಈ ಸರ್ಕಾರದ ಬಗ್ಗೆ ನಾವೇನು ಮಾತಾಡಲ್ಲ, ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಸರ್ಕಾರ ಚೆನ್ನಾಗಿ ನಡಿಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಅವಕಾಶ ಸಿಗ್ಲಿ ಅಂತ ನಮ್ ಬೇಡಿಕೆ ಇದೆ ಅಂತ. ಯಾರು ಬೇಡಿಕೆ ಇಲ್ಲ ಅಂತ ಯಾರು ಹೇಳಿಲ್ಲ ಎಲ್ಲೂ. ಅದಾದ್ಮೇಲೆ ಇವರು ಅಷ್ಟೇನೆ, ಇವತ್ತು ನಮ್ಮ ಉಮೇಶ್ ಕತ್ತಿ ಅವರು, ನಾನು ಯಡಿಯೂರಪ್ಪರ ಜೊತೆ ಮಾತಾಡಿದ್ದೇನೆ, ನಾನೇನು ಮಾತಾಡೋದಿಲ್ಲ, ನಮ್ಮಿಬ್ರು ಬದನೆ ಮಾತು ಅನ್ನೋ ಕತೆ ನಡೆದಿದೆ, ನಾವ್ ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ಅಸಮಾಧಾನ ಇಲ್ಲ, ಮುಂದಿನ ದಿನಗಳಲ್ಲಿ ನನ್ನ ಒಂದು ಕೆಲಸಕ್ಕೆ ಗೌರವ ಕೊಡುವಂತ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ರೇಣುಕಾಚಾರ್ಯ ಅವರು ಹೇಳಿರ್ತಕ್ಕಂಥದ್ದು, ನಿನ್ನೆ ಅವ್ರು ಏನ್ ಹೇಳಿದ್ರು, ನಾನು ಶಿಸ್ತಾಗಿರ್ತೀನಿ ಅಂತ ಹೇಳಿದ್ರು. ಬಟ್ ಎಲ್ಲ ಒಂದು ಅಸಮಾಧಾನ ತೋಡಿದ್ದಾರೆ. ಬಟ್ ಅದೇ ಅಸಮಾಧಾನ ಪರ್ಮನೆಂಟ್ ಅಲ್ಲ. ಯಾಕಂದ್ರೆ ಅವ್ರಿಗೆ ಯಾರು ಬೆಂಬಲ ಕೊಡ್ಬೇಕಾದ್ರೆ ಇನ್ಯಾರು ಹೊರಗಡೆ ಶಕ್ತಿಗಳು ಇಲ್ಲ, ಒಳಗಡೆ ಶಕ್ತಿಗಳು ಬೆಂಬಲ ಕೊಡಲ್ಲ. ಪಕ್ಷದ ಅಭಿವೃದ್ಧಿಗಾಗಿ ಕೇಂದ್ರ ನಾಯಕರುಗಳು, ರಾಜ್ಯದ ನಾಯಕರುಗಳು ಅವ್ರನ್ನ ಮನವೊಲಿಸೋ ಕೆಲಸ ಮಾಡ್ತಾರೆ. ಹಂಗಾಗಿ ನೀವು ಕೂಡ ಈ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು ಮಧ್ಯೆ 50 ಕೋಟಿ ಕಿಂಗ್ ಪಿನ್ಗಳು ದುಡ್ಡು ಕೊಟ್ಬಿಟ್ಟಿದ್ದಾರೆ, ಮೋದಿ ಅವರು ದುಡ್ಡು ಕಳ್ಸಿಬಿಡಿದಾರೆ, ಅಮಿತ್ ಶಾ ಕಳ್ಸಿಬಿಡ ಅಂತ ಸಿದ್ದರಾಮಯ್ಯನವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು. ಇವತ್ತು ಮಾತಾಡ್ತಾನೆ ಅವ್ರೆ. ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಾವೇನಾದ್ರೂ ಅವ್ರಿಗೆ 50 ಕೋಟಿ 30 ಕೋಟಿ 20 ಕೋಟಿ ಕೊಟ್ಟಿರೋದೇ ನಿಜ ಆಗಿದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ನಾಯಕರುಗಳಿಗೆ ಯಾಕೆ ಇವತ್ತು ಇಷ್ಟು ದಡವಾಗಿ ಮಂತ್ರಿಮಂಡಲ ರಚನೆ ಮಾಡಕ್ ಬಿಟ್ರು, ಮತ್ತೆ ಇದೆಲ್ಲ ಮಾಡ್ತದ ಅವ್ರಿಗೆ ನಮ್ಮ ಕೇಂದ್ರದ ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಈಗಲೇ ಸರ್ಕಾರ ಮಾಡ್ಬೇಕು ಅನ್ನೋ ಉತ್ಸಾಹ ಏನಿರ್ಲಿಲ್ಲ. ಸರ್ಕಾರ ಬಿದ್ದೋದಾಗ ಆಟೋಮೆಟಿಕ್ ಆಗಿ ರಾಜ್ಯದ ಅಭಿವೃದ್ಧಿಗಾಗಿ, ರಾಜ್ಯದ ಒಂದು ಜನರಿಗೆ, ಒಂದು ಮತದಾರರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಕೆಲಸ ಮಾಡಕ್ಕೆ ಅಲ್ಲ. ರಾಮು ಅವರೇ ನೀವು 37 ಇಟ್ಕೊಂಡು ಮುಖ್ಯಮಂತ್ರಿ ಆಗ್ತೀರಾ? ನೀವು 37 ಇಟ್ಕೊಂಡು ಮುಖ್ಯಮಂತ್ರಿ ಆದ್ಮೇಲೆ ನಿಮಗೂ ಅಸಮಾಧಾನ ಆಗಿತ್ತು. MLC ಕೊಡಲಿಲ್ಲ ಅಂತ ನೀವು ಬೆಂಬಲಿಸಿದವರು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಓಡಿಸಿದವ್ರೆ. ನಿಮ್ಮ ನಾಯಕರೇ ಅರ್ಥ ಮಾಡ್ಕೊಳ್ಳಿ. ಮಾತಾಡ್ತೀರಿ ಇದೇ ತಪ್ಪಲ್ವಾ ನಿಮ್ದು? ಇವತ್ತು ಎಲ್ಲ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಳೋದನ್ನ ನಾವು ಒಪ್ಕೋತೀವಿ, ಆದ್ರೆ ನಿಮ್ಮ ಮನೆನ ಒಡಕ್ ಮಾಡಿದ್ರೆ ಯಾರು? ಇವತ್ತು ಕುಮಾರಸ್ವಾಮಿ ನಿಮ್ಮ ನಾಯಕರು ಇವತ್ತು ಸ್ಪೆಷಲ್ ಚುನಾವಣೆ ಸೃಷ್ಟಿ ಗುಂಪಿನ ನೀವು ಅಧ್ವಾನ ಮಾಡ್ಕೊಂಡಿದ್ದೀವಿ. ಕಾಯ್ತಾ ಕುಂತಿದ್ರು ರೆಡ್ ಕಾರ್ಪೆಟ್ ಹಾಕೊಂಡು. ಅನಾಥರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಒಳಗಿನ ಶಕ್ತಿಗಳು. ಅಥವಾ 2 ಗಂಟೆಯಿಂದ ಕಾದಿದ್ದು ಬೆಳಗ್ಗೆ ಕರ್ಕೊಂಡು ನಿಮ್ ಸಿದ್ದರಾಮಯ್ಯನವರು ನಾಳೆ ಅವ್ರನ್ನ ರಾಜ್ಯಕ್ಕೆ ಒಳಗಡೆ ಇಟ್ಕೋಬೇಕಾಯ್ತು. ಅವ್ರು ರಾಜ್ಯ ಕಳಿಸಿದ್ದಾರೆ ಅಂತ. ಇದನ್ನ ಉಳಕನ್ನ ನೀವು ಬಚ್ಚಿಟ್ಕೊಂಡು ನೀವು ಅವ್ರಿಗೆ
ಅಧ್ವಾನ ಮಾಡಿದಾರು, ಅವ್ರನ್ನ ಪಾಪದ ಕೆಲಸಕ್ಕೆ ಸಿಕ್ಕಾಕ್ಸಿದಾರು. ನೀವು ಅದನ್ನ ಬಿಟ್ಟು ನಮ್ಮ ಪಕ್ಷದ ಮೇಲೆ ನೀವು ಮಾತಾಡೋದಲ್ಲ, ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಆಗಿದೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗಕ್ಕೆ ಯಾಕೆ ಹೋಗಿದ್ದಾರೆ ಇವರು ಅತೃಪ್ತರು? ಅಲ್ಲ, ಇವತ್ತು ನೋಡಿ ನಮ್ಮನ್ನ ನಾವು ನಂಬಿದಂತ ಪಕ್ಷ, ನಾವು ನಂಬಿದಂತ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ತಾನೆ? ನಾವ್ ಯಾವ್ದೇ ಪಾರ್ಟಿಗೂ ಹೋಗಲ್ಲ ಅಂತಂದ್ರು ತಾನೆ? ನಮಗೂ ಬಿಜೆಪಿ ವಿಚಾರಗಳನ್ನ ಮಾತಾಡೋದು ಅದ್ರ ಜೊತೆ ಭಾನುವಾರ ಕೂತ್ಕೊಂಡು ಅನಾರ ಮಾಡ್ಬೋದು ನೀವೇ ಅಲ್ವಾ? ಒಂದ್ ನಿಮಿಷ ಅನರ್ಹರು ನಾಯಕರನ್ನ ಭೇಟಿ ಮಾಡೋದು ವೆರಿ ಗೋಲ್ಡನ್ ಪಾಯಿಂಟ್ ಮೇಡಮ್ ಹೇಳ್ತಾ ಇರೋದು. ಒಬ್ಬ ನಾಯಕರನ್ನ ಭೇಟಿ ಮಾಡಿ ಏನ್ ಸಂಕಲ್ಪ. ಬಾಲಚಂದ್ರ ಜಾರಕಿಹೊಳಿ ಅವರು ಒಂದ್ ಸ್ಟೇಟ್ಮೆಂಟ್ ಕೊಟ್ರು. ಎರಡೂರ್ಗೂ ಏನ್ ಸಂಬಂಧ? ಅವರ ಒಂದು ನೋಡಿ ಸರ್ಕಾರ ನಾವು ರಚನೆ ಮಾಡಕ್ ಅವ್ರ ರಾಜೀನಾಮೆ ಕೊಡ ನಾವೆಲ್ಲಿ ನಮ್ಗೆ ಬಹುಮತ ಇತ್ತು, ಅದನ್ನ ಏನ್ ಸಂಬಂಧ ರೀ? ಅವ್ರ ಪಾರ್ಟಿ ಬೇಡ ಅಂತ ಗ್ಲೋಬಲ್ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆನೆ ಬಪ್ಪನ್ ಇದಾರೆ ವೇಣುಗೋಪಾಲ್, ನಿಮ್ಮ ಉಸ್ತುವಾರಿ ವೇಣುಗೋಪಾಲ್ ಅವ್ರ ಬಗ್ಗೆ ಬಪ್ಪನ್ ಅಂತ ಹೇಳಿದವರು. ಮತ್ತೆ ನಿಮ್ಮ ನಾಯಕರನ್ನ ಮಾಡ್ತಾರೆ, ಅವನ್ನ ನೀವು ಉಚ್ಚಾಟನೆ ಮಾಡಿದ್ದೀರಿ. ಅವ್ರನ್ನ ರಾಜೀನಾಮೆ ಉಚ್ಚಾಟನೆ ಮಾಡಿದ್ದಾಯ್ತು. ಇವತ್ತು ಭಾರತೀಯ ಜನತಾ ಇದೇ ಯಡಿಯೂರಪ್ಪನವರು ಅವರು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಗರಿಕ ಅಲ್ವೇನು? ಸಮಾಜ ಅಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ಮತ್ತೆ ನ್ಯಾಯಗಳನ್ನ ಕೇಳೋಕೆ ಅಧಿಕಾರ ಏನ್ರಿ ಮಾತಾಡ್ತೀರಾ? ಮಾತಾಡ ಅಪಾಯಿಂಟ್ಮೆಂಟ್ ಸಿಗಲ್ಲ, ಹೋಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಗಲ್ಲ. ದಟ್ ಇಸ್ ಬೈ ಫ್ರಾಂಕ್. ಅದೇನೋ ಅಂತಾರಲ್ಲ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲ, ಅವರ ಬೇಡಿಕೆಗಳು ಅದು ಇವತ್ತು ನಾಳೆ ನಾಡುದಲ್ಲಿ ಸಮನ ಆಗ್ತದೆ. ಮತ್ತೆ ಯಾರಿಗೆ ತುಂಬಾ ಜಿನೇನಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಅಧಿಕಾರ ಕೊಡ್ಲೇಬೇಕಾಗ್ತದೆ. ನಮ್ಮ ಪಕ್ಷದಲ್ಲೂ ಅದನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಅವರು ಅದನ್ನ ನೋಡ್ತಾ ಇದ್ದಾರೆ, ಯಾರು ಪಾಪ ಸೂಕ್ತವಾಗಿದ್ದಾರೆ ಅಂತಕ್ಕಂಥ ಗಮನಿಸ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಇದ್ದಷ್ಟು ಭಿನ್ನಾಭಿಪ್ರಾಯ ಪರ್ಸೆಂಟ್ರಿಗೂ ಗೊತ್ತಿರೋ ಸತ್ಯನೇ. ಇವತ್ತು ನಮ್ಗೆ ಇರ್ತಕ್ಕಂಥ ಒಂದು ಆದ್ಯತೆ ಕೊಡ್ಬೇಕಾದಂತ ಒಂದು ಮಂತ್ರಿಮಂಡಲ ಇವತ್ತು 17 ಯಾಕೆ ಮಾಡಿದೀವಿ ಅಂದ್ರೆ ಇನ್ನು 17 ಜನ ಬಂದಿದಾರಲ್ಲ, ಅವರೆಲ್ಲ ಕಾಂಗ್ರೆಸ್ ಪಾಪ ಅವ್ರು ಮಾಡಿದಂತ ಒಂದು ಪಾಪದ ಕೂಸುಗಳು ಅವ್ರನ್ನ ಶೋಷಣೆ ಮಾಡಿದಂತ ಸರಿ ಸರ್, ಸರಿ. ಅದಕ್ಕೆ ನಿಮ್ ಶಾಸಕರುಗಳೆಲ್ಲ 3 ವರ್ಷ ನಾವು ಅಧಿಕಾರ ಇಲ್ದ ಇವ್ರಿಗೆ ಬೆಚ್ಚಾಡ್ಕೊಂಡು ತಿನ್ರಪ್ಪ ಅಂತ ಮುಖ್ಯಮಂತ್ರಿ ಆಗ್ಬೇಕು. ಇವರು ಮಾತ್ರ ಮುಖ್ಯಮಂತ್ರಿ ಸ್ಥಾನ ಬೇಕು, ರಾಜ್ಯದ ಇವರು ಮುಖ್ಯಮಂತ್ರಿ ಸ್ಥಾನ ಬೇಕು, ಇವ್ರ ಮಗನಿಗೆ MP ಸ್ಥಾನ ಬೇಕು, ನೋಡ್ಕೊಂಡು ಸುಮ್ನೆ ಇರ್ಬೇಕಾಗ್ತದೆ. ಇವತ್ತು ಸರ್ಕಾರ ರಾಜ್ಯದ ಅಭಿವೃದ್ಧಿಯನ್ನು ನಾವು ನೋಡ್ಬೇಕಾಗ್ತದೆ. ಕೇಂದ್ರದಲ್ಲಿ ಅಂದ್ರೆ ಶಾಸಕರ ಧ್ವನಿಯನ್ನ ನೀವು ಶಮನ ಉಮೇಶ್ ಕತ್ತಿ ಅವರು ಸೀನಿಯರ್ ವಿಧಾನಸೌಧ ಮುಂದೆ ಮೆಟ್ಲು ಮೇಲೆ ಕೂತವತ್ತು ಏನು ವೀರಾವೇಶ ಪಾಪ. ನಮ್ಮ ಶಾಸಕರು, ನಮ್ಮ ನಾಯಕರುಗಳು ಅವರೆಲ್ಲರೂ ಸುಮ್ನೆ ಇರ್ತಾರೆ. ರಾಜ್ಯದ ದೃಷ್ಟಿ ಇದೆ ನಮ್ಗೆ. ಈಗ ಇವ್ರು ಹೇಳ್ತಾ ಇದಾರೆ